ಈಗ RSS ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂಥ PDOರನ್ನ ಅಮಾನತು ಮಾಡಿದ್ರು. ಈಗ ಅಮಾನತನ್ನು ಕೋರ್ಟ್ ತಡೆ ಕೊಟ್ಟಿದೆ ಸರ್. ನೋಡಿ, ಸಹಜವಾಗಿ ಯಾರು ಅಧಿಕಾರಿಗಳಿದ್ದಾರೆ ಸುಮ್ಮನೆ ಗೊಂದಲಗಳ ಸೃಷ್ಟಿ ಮಾಡೋಕ್ಕೆ ಯಾಕೆ ಹೋಗಬೇಕು? ಆರಾಮಾಗಿ ಅವ್ರಿಗೆ ಏನಾದ್ರು RSS ಬಗ್ಗೆ ಪ್ರೀತಿ ಇದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಅದನ್ನು ಜನರು ಇದಾಗಾಗ ತೋರಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಬೇಡ. RSS ಬಗ್ಗೆ ಈಗಾಗಲೇ ಪಥಚಾಲನೆ ಮಾಡಬೇಕಂದ್ರೂ ಸಹ ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ. ಕೋರ್ಟ್ ಆದೇಶಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇಂಥ ವಿಚಾರಗಳನ್ನು ನಾನು ಎಲ್ಲೂ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕೋರ್ಟ್ ಏನು ಹೇಳಿದೆ ಅದಕ್ಕೆ ನಾವು ತಲೆ ಬಾಗ್ತೀವಿ, ಬಿಟ್ಟರೆ ನಾನು ಬೇರೆ ವಿಚಾರ ಹೇಳಕ್ಕೆ ಪ್ರೀತಿ ಇದೆಯಾ ಸರ್ RSS ಮೇಲೆ? ಇಲ್ಲ, ನಾವೆಲ್ಲ RSSಗೆ ಇರಲಿಲ್ಲ, ನಾವೆಲ್ಲ ಯಾರೂ RSSಗೆ ಇರಲಿಲ್ಲ. ಆದರೆ BJPಯಲ್ಲಿ ಹಿಂದೆ ಇದ್ದೆ, ನನಗೆ ಗೊತ್ತು. ಅವತ್ತಿನ RSS ಬೇರೆ, ಇವತ್ತಿನ RSS ಬೇರೆ. ಅವತ್ತು ಚಡ್ಡಿ ಹಾಕಿ ಪ್ಯಾಂಟ್ ಪೆಡ್ಡಿ ಹಾಕ್ತಾ RSS ಇತ್ತಲ್ಲ, ತುಂಬ ಚೆನ್ನಾಗಿದ್ದರು ಅವರೆಲ್ಲ. ಒಂಥರ ಯಾವುದೋ ರೀತಿಯ ತೊಂದರೆ ಇಲ್ಲದಾಗೆ ತಮ್ಮಟ್ಟಿಗೆ ತಾವು ಪಥಚಾಲನೆ ಮಾಡಿಕೊಂಡು ರೋಡಲ್ಲಿ ಹೋಗಿ ಇದು ಮಾಡ್ತಿದ್ರು. ಆಗ ಯಾವಾಗ ಪ್ಯಾಂಟ್ ಹಾಕಿ ಬಂದರು ಈ ಪುಡಾರಿಗಳು, ಯಾರು BJPಯ ಕೆಲವು ಪುಡಾರಿಗಳು ಸೇರ್ಕೊಂಡಾರೆ ಅದರಲ್ಲಿ, ಅವ್ರು ಸೇರಿದ ಮೇಲೆ ಈ RSS ಹಾಳಾಗಿ ಹೋಗಿದ್ದು. ಅಲ್ಲಿವರೆಗೆ RSS ಏನು ಪ್ರಾಬ್ಲಮ್. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಪ್ರಿಯಾಂಕ ಖರ್ಗೆ ಅವ್ರು ಕೇಳಿದ್ದೇನೆಂದರೆ, ಯಾವುದೇ ಒಂದು ಸಂಸ್ಥೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ರಿ ಅಂತ ಹೇಳಿರೋದು ಏನು ತಪ್ಪೇನಿಲ್ಲ. ಯಾಕಂದರೆ ಶಾಲೆ ಆವರಣದಲ್ಲಿ ಇನ್ನೊಂದು ಆವರಣದಲ್ಲಿ ಬೇಡ ಅಂತ ಹೇಳಿದ್ದಾರೆ. ಆದರೆ ಕೋರ್ಟ್ ಆದೇಶ ಕೊಟ್ಟಾಗ ಕೋರ್ಟಿಗೆ ನಾವು ತಲೆಬಾಗಬೇಕು. ಆದರೆ ಹೇಳೋಕ್ಕಾಗಲ್ಲ. ನಾಳೆ ಇನ್ನೊಂದು ಸಂಸ್ಥೆಗಳು ಇದೇ ಥರನೇ ನಮಗೂ ಬೇಕು ಅಂತ ಹೋದರೆ ತಲೆನೋವು ಆಗೋವಂಥದ್ದು ಇದೆ ಅನಿಸ್ತದೆ ನನಗೆ. ಯಾಕಂದರೆ ಶಾಲೆಗಳಲ್ಲಿ ಕೊಡಬಾರ್ದು. ಯಾವುದೇ ಫಂಕ್ಷನಿಗೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, RSS ಯಾರು ಇದ್ದರೂ ಸಹ ಒಂದು ಶಾಲೆ ಆವರಣದಲ್ಲಿ ಕೊಡೋಕ್ಕೆ ಹೋಗಬಾರ್ದು. ಯಾವುದೇ ಇರ್ಬೋದು, ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ನಾಳೆ ನನಗೂ ಪರ್ಮಿಷನ್ ಬೇಕು, ಶಾಲೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು, ಕೊಡ್ತಾರೆ. ಆವಾಗ ನಾವು ಕೋರ್ಟಿಗೆ ಹೋಗಿ ತಗೊಬರ್ಬೇಕಾಗತ್ತೆ. ಆ ಥರ ಒಂದು ಆಗೋದು ಬೇಡ. ಅದರಿಂದ ಈ ಥರ ಏನೋ ಆದರೂ ಸಹ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಯಾವುದೇ ಗೊಂದಲ ಆಗದ ರೀತಿ ನೋಡ್ಕೋಬೇಕು ಅಂತ ಕೇಳ್ಬೋದು ಅಷ್ಟೇ. ಅಲ್ಲ, ನಮ್ಮ ಪಕ್ಷದವರೇ ಹೇಳಿದ್ದಾರೆ. ನನಗನ್ಸೋದ ಪ್ರಕಾರ ಶಾಂತಿಯುತವಾಗಂತ ಆಗ್ಬೋದು, ಯಾವುದೇ ಕ್ರಾಂತಿ ಆಗಲ್ಲ ಅಂತ ನನಗನ್ಸ್ತದೆ. ಶಾಂತಿ ಆಗ್ಬೋದು ಅಂತದೆ. ರಾಜ್ಯದ ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಸಹ ಬರ್ತಾ ಇದ್ದಾರೆ. ಅವೆಲ್ಲರೂ ಬಂದ ಮೇಲೆ, ವರಿಷ್ಠರೆಲ್ಲ ಬಂದ ಮೇಲೆ ಶಾಂತಿಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋದು ಭಾವನೆ ನನಗಿದೆ. ಯಾವುದೇ ಕ್ರಾಂತಿ ಆಗೋದಂತೂ ನನ್ನ ಗಮನಕ್ಕೆ ಬಂದಿಲ್ಲ. ಮಾನ್ಯ ಆಗುತ್ತೆ ಅಷ್ಟೇ. ನಾವು ಡೆಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಕಂಡಿದ್ದೀವಿ, ಉಪಮುಖ್ಯಮಂತ್ರಿಗಳು ಕಂಡಿದ್ದೀವಿ, ಸೀನಿಯರ್ ಮಿನಿಸ್ಟ್ರು ಕಂಡಿದ್ದೀವಿ, ಎಲ್ಲರೂ ಕಂಡಿದ್ದೀವಿ. ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ನಮ್ಮ ಹಕ್ಕುಗಳು ಕೇಳ್ತೀವಿ. ಏನು, ನಾನೊಬ್ಬ 3 ಸರಿ MLA ಆಗಿದ್ದೀನಿ, ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂಥವು, ನನಗೊಂದು ಅವಕಾಶ ಕೊಡಿ, ನಾನೊಬ್ಬ ರಾಜ್ಯದ ನಾಯಕಿದ್ದೀನಿ ಅಂತ ಕೇಳ್ತೀವಪ್ಪ. ಕೇಳೋಕ್ಕೆ ಏನು ತಪ್ಪೇನಿದೆ? ಅದನ್ನು ಹಂಗಂತೇಳಿ ನಾವು ಭಿನ್ನಮತ ಮಾಡೋದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು, ಇದು ಯಾವುದು ನಮ್ಮ ಹತ್ರ ಇಲ್ಲ. ಕೇಳೋ ಹಕ್ಕಿದೆ, ನಾವು ಕೇಳ್ತೀವಿ. ಮುಖ್ಯಮಂತ್ರಿ ಆಗೋದು ಕೆಲವ್ರು ಕೇಳ್ತಾರೆ, ಅವ್ರ ಹಕ್ಕು ಕೇಳಿ ಬಿಡಿ, ಯಾರು ಬೇಡ ಅಂತಾರೆ. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೀವು ತೀರ್ಮಾನ ಮಾಡೋಕ್ಕಾಗತ್ತಾ? TVಯವ್ರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಖಂಡಿತ ತೀರ್ಮಾನ ಮಾಡಿ. ಆಯ್ತು, ನಾವು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ರಾಷ್ಟ್ರೀಯ ನಾಯಕರೇ ನಮ್ಮ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬೋದು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರ ಸರ್? ಅವರೇ ಹೇಳಿದಾರಲ್ರಿ ಮೊನ್ನೆ. ಏನು ಹೇಳಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು? ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ನಾನು ಅದಕ್ಕೆ ಬದ್ದಾಗಿ ಅಂತ ಹೇಳ್ಯಾರೆ. ಅದಕ್ಕಿಂತ ಇನ್ಯಾವ ಕ್ರಾಂತಿ? ಶಾಂತಿ ಅಷ್ಟೇ. ಇನ್ಮೇಲೆಲ್ಲ ಶಾಂತಿ 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 ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹೀಗೆ ನೋಡಿ, ಕೂಲ್ ಸರ್ಕಾರ ಕೂಲ್ ಹೇಗೆ ಹೇಳಿ? ಸರ್ಕಾರ ಕೂಲ್, ಕ್ರಾಂತಿ ಇಲ್ಲ, ಶಾಂತಿ. ಓಕೆನಾ? ಎಸ್ ಸರ್.